ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಒಂದು ಮುಂಜಾವು ಶುಭ್ರವಾದ ಬಾನಂಗಳದಲ್ಲಿ ಬೆಳ್ಳಿಯ ರೇಖೆಯನ್ನು ಮೂಡಿಸಿತ್ತು ಆಧುನಿಕತೆ. ಮನೆಯಂಗಳ ಹಸಿರಿನಿಂದ ಹೂಗಳಿಂದ ಕಂಗೊಳಿಸ್ತಾ ಇತ್ತು. ಒಂದು ಸುಂದರವಾದಂತಹ ಮುಂಜಾವು ಅಂತ ಅನ್ನಿಸ್ತು. ನನಗೆ ಇಷ್ಟ ಆಯಿತು ಇವತ್ತಿನ ಮುಂಜಾವು. ಅದರಲ್ಲೂ ಮಲೆನಾಡಿನ ಮುಂಜಾವು ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಕ್ಕಿಗಳ ಚಿಲಿಪಿಲಿ, ಏನೋ ಒಂಥರ ತುಂಬ ಖುಷಿ ಅನ್ನಿಸುವಂಥದ್ದು ಬೆಳಗು. ಸ್ನೇಹಿತರೆ, ನಿಮಗೆ ಮಲೆನಾಡಿನ ಹಳ್ಳಿಯ ಬದುಕುಗಳೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿರುವಂಥ ಹೂಗಳಾಗಿತ್ತು. ಸುಮಾರು 1 ತಿಂಗಳಿರುವಂಥದ್ದು ಈ ಹೂವು, ಗುಲಾಬಿ ಹೂವು. ತುಂಬ ಹೂ ಬಿಡುತ್ತೆ. ನಾನು ಪಾಟಲ್ಲೇ ಮಾಡಿದ್ದೀನಿ, ಆದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಆವಾಗ ಗೊಬ್ಬರಗಳನ್ನ ಹಾಕ್ತಾಯಿರ್ತೀನಿ. ಹಾಗೆ ಬೆಳಗಿನ ತಿಂಡಿ ಕಬ್ಬಿನ ಹಾಲಿನ ದೋಸೆ ಆಗಿತ್ತು. ಬೆಳಗಿನ ದೋಸೆ ಮಾಡ್ತಾನೆ ಮಧ್ಯಾಹ್ನದ ಅಡುಗೆನೂ ಮಾಡ್ಕೊಂಬಿಟ್ಟೆ ಸ್ನೇಹಿತರೆ. ಒಂದು ಕಡೆ ಹೋಗೋದಿತ್ತು. ಈ ಬೇಸಿಗೆಲಂತೂ ಹಾಗೆ ಸಾಧಾರಣವಾಗಿ ಬೆಳಿಗ್ಗೆನೇ ಅಡುಗೆ ಮಾಡಿ ಮುಗಿಸ್ಕೊಂಬಿಡ್ತೀನಿ. ಯಾಕೆಂದರೆ ಮಧ್ಯಾಹ್ನ ಎಲ್ಲಾದರೂ ಹೋಗೋದಿರುತ್ತೆ, ಕಾರ್ಯಕ್ರಮದ ಸಮಯ ಅಲ್ವಾ. ಹಾಗಾಗಿ ಇವತ್ತು ಒಂದು ಕಡೆ ಹೋಗೋದಿತ್ತು ಗೆಳತಿಯ ಮನೆಗೆ. ಆತ್ಮೀಯ ಗೆಳತಿ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಚಯವಾದಂಥವಳು. ತುಂಬ ಆತ್ಮೀಯತೆಯಿಂದ ಕರೆದಿದ್ಲು, ಮಗನ ಉಪನಯನ ಇದೆ ಬನ್ನಿ ಅಂತೇಳಿ. ಇದು 2ನೇ ಬಾರಿ ನಾನು ಇವ್ರ ಮನೆಗೆ ಬರ್ತಾ ಇರೋದು. ಬೇಗ ಬಂದಿದ್ದೀನಿ, ತುಂಬ ಸಮಯ ಕಳೆಯೋಣ ಇವ್ರ ಮನೆಯಲ್ಲಿ ಅಂತೇಳಿ. ತುಂಬ ವರ್ಷಗಳ ಹಿಂದೆ ಒಮ್ಮೆ ಬಂದಿದ್ದೆ, ಈಗ ಮತ್ತೆ ಬರ್ತಾ ಇದ್ದೀನಿ. ತುಂಬ ಸಮಯ ಇವ್ರ ಮನೆಯಲ್ಲೇ ಕಳೆಯೋಣ ಅಂತೇಳಿ. ब्रह्म वर्चसा यत्वा नामकं वृक्षति को नामासि नोडो नोडो को नामासि निय को नामासि को नामासि अभ्यर्थ्येत्यर्चितः अत्रे चाप्तरसाङ्गणैरारः नृत्याभिराह्लादितः सन्तुष्टो गिरिजाविवाहसमदे चाप्तं पदेनो मृडः ब्राह्मणेभ्यो महद्भ्यश्च वेदविद्भ्यो विशेषतः पुराणशास्त्रविद्भ्यश्च सर्वेभ्यो वै नमो नमः। आशीपूर्वकमित्येके नमः पूर्वन्तु केचन भिन्नहं वेदपूर्वं स्यादिति सर्वैर्विनिश्चितं पूर्वं सभां नमस्कृत्य पश्चादासनपूर्वकं कृत्वा
षोडशोपचारं कालेनं समां स्तोतुं समारभेत्। ॐ गाम्भीर्यं जलधौ स्थिरत्वमचले तेजोनिकं भास्करे शौर्यं शान्तनवेन यत्सुरगुणौ त्यागस्तु सूर्यात्मजे। ತುಂಗೆಯ ಅಲೆಯ ಮಂಜುಳನಾದ, ತುಂಗೆಯ ಅಲೆಯ ಮಂಜುಳನಾದ, ಮಾಡಿದೆ ನಿನ್ನಯ ಧ್ಯಾನವ, ಶಾರದೆ ನಿನ್ನಯ ಧ್ಯಾನವ, ಶಾರದೆ ನಿನ್ನ ಮಂಜುಳನಾದ, ಮಾಡಿದೆ ನಿನ್ನಯ ಧ್ಯಾನವ, ಶಾರದೆ ನಿನ್ನಯ ಧ್ಯಾನವ, ಶಾರದೆ ನಿನ್ನಯ ಧ್ಯಾನವ. ಮುಗಿಲಿಗೆ ಬೆಳೆದ ಗಿರಿಗಳ ಸರದ ಸೊಬಗಿನ ಸುಂದರ ಪೂರ, ಹಸುರಿನ ಬನದ ಝರಿ ನದಿ ಬರೆದ ಪ್ರಕೃತಿಯ ಚೆಲುವಿನ ಚಿತ್ರ, ಪೂಜನ ಭಾವ ವೇದವ ನುಡಿವ ಶಾರದೆ ನಿನ್ನಿ ನಿಲಯ, ಗಾಳಿಯ ಉಯಿಲು ಗಾನದ ಹೊನಲು ತೇಲುವ ಸಂಗೀತ ವಲಯ, ಶೃಂಗೇರಿ ಗುರುವಿನ ಸಾಮೀಪ್ಯಕ್ಕೆ ಕರೆದೊಯ್ಯುವುದು ಒಂದರ್ಥವಾದರೆ ಮತ್ತೊಂದು ಜ್ಞಾನದ ಕಣ್ಣನ್ನು ತೆರೆಸ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಮತ್ತೊಂದು ಅರ್ಥ. ಈ ಎರಡು ಅರ್ಥಗಳಿಂದ ಕೂಡಿರ್ತಕ್ಕಂತಹ ಈ ಉಪನಯನ ಸಂಸ್ಕಾರ ಹೇಳ್ತಕ್ಕಂಥದ್ದು ಏನಿದೆಯೋ ಅದಕ್ಕೆ ಪೂರ್ವಭಾವಿಯಾಗಿರ್ತಕ್ಕಂತಹ ಕರ್ಮಾಂಗಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಶಾರದೆ ನಿನ್ನಯ ಧ್ಯಾನವ, ಶಾರದೆ ನಿನ್ನಯ ಧ್ಯಾನವ. ಶ್ವೇತವಸನದ ಹೇಮ ಮುಕುಟದ ಹಾರದ ಮೂರ್ತಿ, ಕೋಟಿ ತಾರೆಯ ಕಾಂತಿ ತೇಜದ ಶಾರದೆ ಅನುಪಮ ಕೀರ್ತಿ, ಜ್ಞಾನದ ನಿಧಿಯೇ ಶಾಂತಿಯ ನೆಲೆಯೇ ವಿಭುದರ ಸಿರಿ ನೀನು ಮಾತೆ, ಬೇಡಿದ ವರವಾನಿ. ಉಪನಯನ ಮುಗಿಸ್ಕೊಂಡು ಮನೆಗೆ ಬಂದಿದ್ದೇನೆ. ತುಂಬ ಚೆನ್ನಾಗಾಯಿತು ಉಪನಯನ. ಅಡುಗೆಲ್ಲ ಸೂಪರಾಗಿತ್ತು. ತುಂಬ ಸಮಯ ಗೆಳತಿ ಮನೆಯಲ್ಲಿ ಕಳೆದಿದ್ದಕ್ಕೆ ತುಂಬ ಖುಷಿನೂ ಆಯಿತು ಸ್ನೇಹಿತರೆ. ಹಾಗೆ ಮನೆಗೆ ಬಂದಾಯಿತು. ಅಡಿಕೆ ಎಲ್ಲ ಒಣಗಿತ್ತು, ಮಳೆ ಬರುವ ಸೂಚನೆ. ಹಾಗಾಗಿ ಅಡಿಕೆನೆಲ್ಲ ತೆಗಿಯೋಣ ಅಂತೇಳಿ ಎಲ್ಲವನ್ನು ಕೂಡಿಸ್ತಾ ಇದ್ದೇನೆ. ಸುಮಾರೊಂದು 40-45 ದಿನ ಆಯಿತು ಇವುಗಳನ್ನೆಲ್ಲ ಬಿಸಿಲಿಗೆ ಹಾಕಿ. ಹಾಗಾಗಿ ಈಗ ಎಲ್ಲವೂ ಚೆನ್ನಾಗಿ ಒಣಗಿದೆ. ಮಳೆ ಬಂದರೆ ಮತ್ತೆ ಎಲ್ಲವೂ ಒದ್ದೆ ಆಗುತ್ತೆ ಅಂತೇಳಿ ಒಣಗಿದಂತಹ ಅಷ್ಟು ಅಡಿಕೆನ ತೆಗಿಬೇಕೀಗ. ಅಡಿಕೆನೆಲ್ಲ ತೆಗೆದು ಮುಗಿಸ್ಕೊಂಡು ಮತ್ತೆ ಸಮಯ ಇತ್ತು ಸಂಜೆ ಆಗೋದಕ್ಕೆ. ಹಾಗಾಗಿ ಒಂದಷ್ಟು ಗಿಡಗಳ ರಿಪೋರ್ಟ್ ಮಾಡೋಣ ಅಂಥೇಳಿ ಗೆಳತಿ ಸುಧಾ ಕೊಟ್ಟಿದಂಥ ಗಿಡ ಇದಾಗಿತ್ತು. ಹಾಗಾಗಿ ಅವುಗಳನ್ನೆಲ್ಲ ಬೇರ್ಪಡಿಸೋಣ ಅಂಥೇಳಿ ಶುರು ಮಾಡಿದೆ. ನೀರನ್ನು ಹಾಕದೆ 1-2 ದಿನ ಇಟ್ಟಿದ್ದೆ, ಹಾಗೆ ಸುಲಭವಾಗಿ ಪಾಟನ್ನು ಬಿಡಲಿ ಅಂಥೇಳಿ. ಹಾಗೆ ಎಲ್ಲವನ್ನ ಬೇರ್ಪಡಿಸಿ 2 ಗಿಡಗಳನ್ನ ಬೇರೆ ಬೇರೆ ಪಾಟಲ್ಲಿ ನೆಟ್ಟೆ. ತುಂಬ ಹೂವಿನ ಗಿಡ ಆಯಿತು ಈಗ. ಹಾಗೆ ಮುಸ್ಸಂಜೆ ಆಯಿತು. ಒಂದಷ್ಟು ಶಂಕರಪೋಳೆ ಹಾಗೆ ಕಾರೆಲ್ಲ ಆರ್ಡ್ರ್ ಇತ್ತು, ಅವುಗಳನ್ನ ಮಾಡೋಣ ಅಂಥೇಳಿ. ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ದಿನ. ತುಂಬ ಖುಷಿಯಿಂದ ಕಳೆದದ್ದಾಯಿತು.
ಹಾಗೆ ಸ್ವಲ್ಪ ಖಾರನೂ ಮಾಡಿಕೊಂಡೆ. ಖಾರಕ್ಕೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿದ್ದೆ, ಮತ್ತೇನನ್ನು ಹಾಕಿಲ್ಲ. ಓಮ, ಉಪ್ಪು ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು, ಗರಿಗರಿಯಾಗಿತ್ತು. ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.